ಅಲ್ಲಿಗೆ ಇವತ್ತಿನ ಕಾರ್ಯಾಚರಣೆ ಅಲ್ಲಿಗೆ ಸ್ಟಾಪ್ ಆಗಿದೆ, ಮುಕ್ತಾಯ ಆಗಿದೆ. 7ನೇ ಸ್ಪಾಟ್ ಏನಿದೆ ಬಹುಶಃ ಅದರ ಕಾರ್ಯಾಚರಣೆ ಬಹುಶಃ ನಾಳೆ ನಡೀಬೋದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ಹೋರಾಟಗಾರರಾದಂಥ ಜಯಂತ್ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ನಮಸ್ತೆ ಸರ್. ಸರ್ 6ನೇ ಸ್ಪಾಟಲ್ಲಿ ಧರ್ಮಸ್ಥಳದ ವಿಚಾರದ ಬಗ್ಗೆ ನೀವು ಕೂಡ ಗಮನಿಸಿರ್ತೀರಿ. 12 ಮೂಳೆಗಳು ಸಿಕ್ಕಿದೆ ಅಂತೇಳಿ ಗೊತ್ತಾಗಿದೆ. ಸರ್ ಹೇಗೆ ನೋಡ್ತೀರಿ, ನಿಮ್ಮ ರಿಯಾಕ್ಷನ್? ಸರ್ ಇವಾಗ ಇದೊಂದು ದೊಡ್ಡ ಸಂತೋಷ ಸುದ್ದಿ ಅಂತ ನಾವು ಹೇಳಲಿಕ್ಕೆ ಬರಲ್ಲ, ಯಾಕಂದ್ರೆ ಅದು ಮೃತದೇಹ. ಅದು ಓಕೆ, ನಮಗೇನ್ ಸಂತೋಷ ಅಂತ ಹೇಳಿದ್ರೆ ಈ ಅತ್ಯಾಚಾರಿಗಳು ಮತ್ತೆ ಈ ಕೊಲೆಗಟ್ಟುಕಾರನ್ನು ಜೈಲಿಗೆ ಕಳಿಸುವಂತ ಪರಿಸ್ಥಿತಿ ಬರ್ತಾ ಇದೆ ಅಂತ ಹೇಳಿ ಅದು ಸಂತೋಷನೇ ಹೇಳ್ಬೋದು. ಅಂದ್ರೆ ಈ ನಾನು ಹೇಳ್ತಾ ಇದ್ದೆ, ಈ ಹಿಂದೆನೆ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿರೋ 1947, ಆದ್ರೆ ಧರ್ಮಸ್ಥಳ ಗ್ರಾಮಕ್ಕೆ ಸ್ವಾತಂತ್ರ್ಯ ಸಿಗಿರಲಿಲ್ಲ. ಇವತ್ತು ಧರ್ಮಸ್ಥಳ ಗ್ರಾಮಕ್ಕೆ ಮಹೇಶ್ ತಿಮ್ನೋಡಿಯನ್ನವರ ಹೋರಾಟ ಮುಖಾಂತರವಾಗಿ ಇವತ್ತು ಧರ್ಮಸ್ಥಳದ 10,000 ಜನಸಂಖ್ಯೆ ಇರುವ ಆ ಗ್ರಾಮಕ್ಕೆ ಸ್ವಾತಂತ್ರ್ಯ ಸಿಕ್ಕಿರುವುದು ಅಂತ ಹೇಳ್ಬೋದು ಸರ್. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಸರ್ ಧರ್ಮಸ್ಥಳ. ಇದನ್ನು ನಾವು ಹೇಳ್ತೀವಿ ನಾವು. ಅಂದ್ರೆ ಇದೊಂದು ಮೃತದೇಹ ಅಲ್ಲ. ಇವಾಗ ಅದರಲ್ಲಿ ತಾವು ಈ ಹಿಂದೆನೆ ಹೇಳ್ತಾ ಇದ್ದೀರಿ, ಅಸಹಜ ಸಾವಂತ ಕೊಟ್ಟಿದಾರಲ್ಲ ಸರ್ 460. ಸರ್ 460 ಅಸಹಜ ಸಾವು ಅಂದ್ರೆ ಹೇಳಿದ್ರೆ ಅದರ ಬಾಡಿ ಪಂಚಾಯತ್ ಅವರು ಇಲ್ಲ ತಾಲೂಕು ಮಟ್ಟದ ಅಧಿಕಾರಿಯವರು ಅದನ್ನು ಕೂತಿರ್ಬೇಕಲ್ವ ಸರ್. ಅದಕ್ಕೂ ಈ ಭೀಮಾ ಅಂತ ಹೇಳೋದಕ್ಕೂ ಯಾವುದೇ ಸಂಬಂಧ ಕಲ್ಪಿಸಬೇಡಿ, ಯಾವುದೇ ಸಂಬಂಧ ಇಲ್ಲ. ಅದು ಲೀಸ್ಟ್ ಬೇರೆನೆ. ಅದು ಅಸಹಜ ಸಾವು ಅಂದ್ರೆ ಒಂದು ಬಾಡಿ ಸಿಕ್ಕಿರ್ಬೋದು, ಯಾರು ಸಿಗ್ತಾ ಇಲ್ಲ, ಅದರ ವಾಸದವರು ಯಾರು ಸಿಗ್ತಾ ಇಲ್ಲ ಅಂತ ಹೇಳಿ ಅದು ಅಸಹಜ ಏನೋ ಒಂದು ರೀತಿ ಸಾವಾಗಿದೆ. ಅದು ಬಾಡಿ ಯಾರಿಗೂ ಸ್ನಾನ ಮಾಡ್ಲಿಕ್ಕೆ ಆಗಿಲ್ಲ ಅಂತದನ್ನು ಅಸಹಜ ಸಾವು ಅಂತ ಹೇಳಿ ಒಂದು ಕಡೆ ಇರ್ಬೋದಲ್ಲ ಸರ್. ಅದನ್ನು ಒಂದು ವಾರ ಏನೋ ತಾಲೂಕು ಮಟ್ಟ ಆಸ್ಪತ್ರೆಯಲ್ಲಿ ಮೋರ್ಚರಲ್ಲಿ ಇಟ್ಟು ಆನಂತರ ಪಬ್ಲಿಸಿಟಿ ಮಾಡಿ ಯಾರು ಬಂದಿಲ್ಲ ಅಂತ ಹೇಳಿ ತಾಲೂಕು ಮಟ್ಟದಲ್ಲಿ ಊತಾಕ್ಬೇಕು. ಧರ್ಮಸ್ಥಳ ಗ್ರಾಮದಿಂದ ತಿರ್ಗಾ ತಾಲೂಕಿನ ಒಂದು ವಾರ ನಂತರ ಧರ್ಮಸ್ಥಳ ಗ್ರಾಮಕ್ಕೆ ತರಲಿಕ್ಕಿಲ್ಲ. ಧರ್ಮಸ್ಥಳ ಗ್ರಾಮದಲ್ಲಿರುವಂತ ಏನು ಮಶಾನ ಇದ್ರೆ ಧರ್ಮಸ್ಥಳ ಗ್ರಾಮದ ಜನತೆಗೆ, ಧರ್ಮಸ್ಥಳ ಗ್ರಾಮದಲ್ಲಿ 9,800 ಅಂದ್ರೆ 10,000 ಜನಸಂಖ್ಯೆ ಇದೆ. ಅದು ಅಲ್ಲಿವರೆಗಿರುವಂತದ್ದು. ಅಲ್ಲಿ ಬಂದು ಯಾರಾದ್ರೂ ಸತ್ತರೆ ಅದನ್ನ ತಕೊಂಡೋಗಿ ಬೆಳ್ತಂಗಾಡಿ ಅಂದ್ರೆ ಅಲ್ಲಿಂದ ಒಂದು 10-15 ಕಿಲೋಮೀಟರ್ ಬೆಳ್ತಂಗಾಡಿ ಮೋರ್ಚರಲ್ಲಿ ಇಟ್ಟು ಅಲ್ಲ ಮರಣೋತ್ತರ ಪರೀಕ್ಷೆ ನಡೆಸಿ ಅದರ ದಾಖಲೆನೆಲ್ಲ ಪರಿಶೀಲನೆ ಮಾಡಿ ಯಾರೂ ಬಂದಿಲ್ಲ ಅಂತ ಹೇಳುವಾಗ ತಿರುಗಿ ಅದನ್ನು ಧರ್ಮಸ್ಥಳಕ್ಕೆ ತರಲಿಕ್ಕಿಲ್ಲ. ಅದನ್ನು ಆ ವ್ಯಾಪ್ತಿಯಲ್ಲಿ ಬೆಳ್ತಂಗಡಿ ತಾಲೂಕು ವ್ಯಾಪ್ತಿಯಲ್ಲಿ ಇರುತ್ತೆ, ಆ ವ್ಯಾಪ್ತಿಯಲ್ಲಿ ಉಳ್ಬೇಕು ಅದನ್ನು. ಆ ರೀತಿಯಲ್ಲಿ ಮತ್ತೆ ಅಸಹಜ ಸಾವಿಗೂ ಇವರುಗಳು ಯಾವುದೇ ಸಂಬಂಧ ಇಲ್ಲ. ಇವರು ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಅಲ್ಲಲ್ಲಿ ಅತ್ಯಾಚಾರ ಮಾಡುವ ಒಂದು ಕಡೆಯಿಂದ ಭಿಕ್ಷುಕರು ಬಂದರೆ ಭಿಕ್ಷುಕರು ಹೋಗದಿದ್ರೆ ಭಿಕ್ಷುಕರನ್ನು ಕೊಂದು ಆಗ್ತಾ ಇದ್ರು. ಇಂಥ ಮೃತದೇಹವನ್ನು ಊಟ ಹೇಳ್ತಾ ಇರೋದು, ಇದನ್ನು ಇವಾಗ ಹುಡುಕ್ತಾ ಇರೋದು. ಅದರಲ್ಲಿ ಒಂದು ಸಿಕ್ಕಿರೋದು ಇವಾಗ. ಅದನ್ನು ಹುಡುಕಿ ಇವಾಗ ನೆಕ್ಸ್ಟ್ ಇವಾಗ ನೋಡಿ ಇವಾಗಲೇ ಹೆಲ್ಪ್ ಲೈನ್ ಅಂತ ನಂಬರ್ ಕೊಟ್ಟಿದ್ದಾರೆ, ಇಮೇಲ್ ಕೊಟ್ಟಿದ್ದಾರೆ ಎಲ್ಲರೂ, ಯಾವ್ದು SIT ತಲ್ಲದವರು. ಅವರಿಗೆ ಯಾರ್ಯಾರ ಮನೆ ಇದೆ ಕರ್ನಾಟಕ ರಾಜ್ಯದ ಎಲ್ಲಿ ಯಾರೇ ಧರ್ಮಸ್ಥಳಕ್ಕೆ 10, 20 ಅಲ್ಲ 30 ವರ್ಷದಿಂದ ಬಂದು ಕಾಣೆಯಾಗಿದ್ರು ಇವಾಗ ದೂರು ಕೊಡ್ಬೋದು, ಧೈರ್ಯವಾಗಿ ದೂರು ಕೊಡ್ಬೋದು. ಆ ದೂರು ಕೊಟ್ಟ ನಂತರ ಅದರ ಪ್ರಕಾರವಾಗಿ ದಾಖಲೆಲ್ಲ ಪರಿಶೀಲನೆ ಮಾಡಿ ಇದ್ದರೆ ಅವರಿಗೆ ಹಸ್ತಾಂತರ ಮಾಡ್ತಾರೆ. ಆ ರೀತಿ ಎಲ್ಲರೂ ಬಂದು ಹಸ್ತಾಂತರ ಮಾಡಿ ತಕೊಂಡ ನಂತರ ಇದಕ್ಕೆ ಒಂದು ಅಂದ್ರೆ ಈ ಬಡ್ಡಿ ಮಕ್ಕಳು ಅಂತಲ್ಲ, ಇವ್ರನ್ನ ಯಾವ ರೀತಿಯಲ್ಲಿ ಹೇಳ್ಲಿಕ್ಕೆ ಬರಲ್ಲ. ಅಂತವರ ಕೈಗೆ ಸಿಕ್ಕಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲಿ, ಶಾಂತಿ ಕೆಲಸವನ್ನು ಮಾಡಿ ಅಂತ ನಾವು ಹೇಳ್ತಾ ಇದೀವಿ. ಈಗ ಆರಂಭದಲ್ಲಿ ಈಗ 6ನೇ ಪಾಯಿಂಟ್ ಅಲ್ಲಿ ಪ್ರೂಫ್ ಸಿಕ್ತು ಅಂದ ಕೂಡ್ಲೇನೆ ಎಲ್ಲವೂ ಹಿಂಗೆ ಆಯ್ತು ಹಿಂಗೆ ಇತ್ತು ಅಂತೇಳಿ ನಾವು ಕೂಡ ಪ್ರಿಡಿಕ್ಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹೌದು ಅಲ್ಲ ಇದು ಸರ್ ಇವಾಗ ನೋಡಿ, ಇವಾಗ ಅಲ್ಲಿಂದ ಯಾವ್ದೊಂದು ಅಧಿಕಾರಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಪ್ರಕಾರವಾಗಿ ಯಾವುದೇ ಮಾಹಿತಿ ಹೊರಗೆ ಬರಲ್ಲ, ಇದೆ SIT ಇದು ಬರಲ್ಲ. ಮುಂದೆ ಸಿಕ್ಕಿತಾ ಇಲ್ವಾ ಏನಂತ ಯಾರಿಂದಲೂ ಹೇಳಿಕ್ಕೆ ಆಗಲ್ಲ. ಇದು ಉಳಿದ ತಂಡದ ರಚನೆ ಮಾಡಿದಂಗೆ ಅಲ್ಲ. ಈ ಒಂದು ತಂಡ ಅಂದ್ರೆ ಇವತ್ತು ದೇಶ ಒಂದು ಕಡೆಯಿಂದ ನೋಡ್ತಾ ಇದೆ SIT ಅಂದ್ರೆ ಏನು, SIT ಯಾವ ರೀತಿಯಲ್ಲಿ ಇರಬೇಕು ಎಂಬುದನ್ನು ಈ ಒಂದು ಪೊಲೀಸ್ ಇಲಾಖೆ ಈ ತಂಡದವರು ಉಳಿದ ತಂಡದವರಿಗೆ ತಿಳಿಸ್ಕೊಡೋ ಕೆಲಸ ಮಾಡ್ತಾ ಇದ್ದಾರೆ. ಅದು ಅಲ್ಲದೆ SIT ಅಂದ್ರೆ ಒಂದು CBI ಎಲ್ಲ CBI ಅಂತಲೂ ಉನ್ನತ ಮಟ್ಟದಲ್ಲಿದೆ ಅಂತ ಹೇಳ್ಬೋದು, ಅಷ್ಟು ವ್ಯಾಲ್ಯೂ ಇದೆ ಅಂತ ಹೇಳ್ಬೋದು.
ಇದು ಇವಾಗ ಏನಂತೇಳಿ ಇದು ದೇಶದಲ್ಲಿ ನಂಬರ್ 1 ಫಸ್ಟ್ ಮೊದಲ ಬಾರಿಗೆ ತನಿಖೆ ಆಗ್ತಾ ಇರುವಂತ ಒಂದು ತಂಡ ಇದು. ಅಂದ್ರೆ ಒಂದು ವಕೀಲ ತಂಡವರು ಬರೋದು, ಅವರ ಯಾರೋ ಈ ಸಾಕ್ಷಿದಾರರನ್ನು ಅವರಿಗೆ ಮಾಹಿತಿ ಕೊಡೋದು, ಆಮೇಲೆ ಸಾಕ್ಷಿದಾರರು ವಕೀಲಂತ್ರ ಇದ್ದು, ಆಮೇಲೆ ಪೊಲೀಸ್ ಇಲಾಖೆಯವರು ಅಲ್ಲ ನಮಗೆ ಕಳಿಸ್ಕೊಡಿ ಅಂತ ಹೇಳಿ ಅವಾಗ ಕಳಿಸ್ಕೊಡೋದು, ಅವನಿಗೆ ಬೆದರಿಕೆ ಧಮಕಿ ಎದುರಿಸೋದು, ಇಲ್ಲ ನಮಗೆ ಇಷ್ಟು ದುಡ್ಡು ಕೊಡ್ತೀವಿ ಅಂತ ಹೇಳಿ ಯಾವುದೂ ಮಾತಲ್ಲಿ ಇಲ್ಲ. ಅವನು ಏನು ಮಾಡ್ಲಿಕ್ಕಿಲ್ಲ ಯಾರಿಗೂ. ಈ ರೀತಿಯಲ್ಲಿ ತನಿಖೆ ದೇಶದಲ್ಲಿ ಮೊಟ್ಟ ಮೊದಲನೇ ಅಂತ ಹೇಳ್ಬಹುದು. ಅದು ಅಲ್ಲದೆ ತಿರ್ಗಾ ಒಂದು ಸಾಕ್ಷಿದಾರ ನಾನು ಇಷ್ಟು ವರ್ಷ ಹಿಂದೆ ಊಟ ಹಾಕಿದೀನಿ ಅದನ್ನ ಕೊಡ್ತೀವಿ ಅಂತ ಬಂದಿರೋದು ಮೊದಲನೇ ಬಾರಿ. ಇದು ದೇಶದಲ್ಲಿ ಮೊದಲನೇ ಬಾರಿ ಅಂತ ಹೇಳ್ಬೋದು. ಅವಾಗ ಈ ಒಂದು SIT ತಂಡ ಎಷ್ಟು ಮೇಲೆ ಒಳ್ಳೆ ಅಭಿಮಾನ ಇದೆ, ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದಾರೆ ಅವರು. ಸ್ವಲ್ಪ ತಂಡ ಅಂತ ಹೇಳ್ಬೋದು, ಅವ್ರನ್ನ ಅಭಿನಂದಿಸಲೇಬೇಕು. ಉಳಿದವರಿಗೆ ಇವರ ಮಾರ್ಗದರ್ಶನ ಆಗ್ಬೇಕು. ಇವರ ಮಾರ್ಗದರ್ಶನ ಉಳಿದವರು ಮುಂದಕ್ಕೆ ಬರಬೇಕು. ಈ ತರ ಇವಾಗ ಎಷ್ಟೋ ಜನ ಹೇಳ್ತಾವ್ರು ಇಲ್ಲ ನಮಗೆ ನಂಬಿಕೆ ಇಲ್ಲ ಅವ್ರ ಮೇಲೆ, 100% ಈ ತಂಡ ಮೇಲೆ ನಂಬಬಹುದು. ಅಂದ್ರೆ ತುಂಬಾ ಏನಂತ SIT ತಂಡ ತನಿಖೆ ಮಾಡೋದು, ಅರ್ಧದಲ್ಲಿ ಬಿಟ್ಟು ಹೋಗೋದು, ಯಾವ್ದು ಎಂಡ್ ಆಗಲ್ಲ. ಈ ರೀತಿಯಲ್ಲಿ ಆಗುವಾಗ SIT ಯ ವ್ಯಾಲ್ಯೂನ ಅವರವರೇ ಕಳ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಇದರ ಮೇಲೆ ನಂಬಿಕೆ ಇರಲ್ಲ. ಇವಾಗ ಇವಾಗ ಬಂದಿರೋ ಅಧಿಕಾರಿಯವರು ಅದನ್ನು ಉಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. SIT ಅಲ್ಲಿ ಈ ತರ ಇರಬೇಕು, ಈ ಹಿಂದೆ ನೋಡಿ ಲೋಕಾಯುಕ್ತ ಅಂದ್ರೆ ಯಾರಿಗೂ ಗೊತ್ತಿರಲ್ಲ. ಒಬ್ಬೊಬ್ರು ಅಧಿಕಾರಿ ಬರುವ ತಾನೇ ಲೋಕಾಯುಕ್ತ ಅಂದ್ರೆ ಏನೆಂಬುದು ತಿಳಿಸ್ಕೊಟ್ರು. ಅದೇ ರೀತಿಯಲ್ಲಿ SIT ಅಂದ್ರೆ ಏನೆಂಬುದನ್ನು ಇವರು ತಿಳಿಸ್ಕೊಡ್ತಾ ಇದ್ದಾರೆ. ಒಳ್ಳೆ ಕೆಲಸಕಾರಿ ಆಗ್ತಾ ಇದ್ದಾರೆ. ಧರ್ಮಸ್ಥಳ ಜನತೆಗೆ ಶಾಂತಿ ನೆಮ್ಮದಿಯಲ್ಲಿ ಬದುಕುವಂತ ಕಾಲ ಮುಂದಕ್ಕೆ ಬರ್ತಾ ಇದೆ. ಅದು ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು ಸರ್. ಮತ್ತೊಂದ್ ಕಡೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಪೋಸ್ಟ್ಗಳೆಲ್ಲ ನೋಡ್ತಾ ಇದೀವಿ, ಅಂತೆಕಂತೆಗಳು ಸ್ವಲ್ಪ ಜಾಸ್ತಿ ಸೌಂಡ್ ಮಾಡ್ತಾ ಇದೆ. ಈ ಅಂತೆಕಂತೆಗಳಿಗೆ ಏನ್ ಹೇಳ್ತೀರಿ ನೀವು ಅಂತ? ಸರ್ ಅಂತಕ್ಕಂತೆ ಅಂತಲ್ಲ, ಅದು ನೋಡಿದ್ರೆ ಹೋರಾಟಗಾರನು ಯಾವ ರೀತಿಯಲ್ಲಿ ಹೋರಾಟಗಾರರ ಮನೆಯವರನ್ನು ಎಲ್ಲಾನು ತೇಜೋದೆ ಈ ಜಾಲತಾಣ ಮುಖಾಂತರ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅದು ಹೇಳಿ ಪ್ರಜೆ ಯಾರು ಸಹಿಸ್ಕೊಂಡಿರಲ್ಲ. ಆದ್ರೆ ನಾವು ಅಲ್ಲಿ ಒಂದು ಹೆಣ್ಣು ಮಗಳಿಗೆ ಮತ್ತೆ ಇದೇ ತರ ಸಾವಿರಾರು ಹೆಣ್ಣುಗಳನ್ನು ಊಟ ಹಾಕಿದ್ದಾರೆ. ಅವರ ಆತ್ಮಕ್ಕೆ ಒಂದು ಶಾಂತಿ ಸಿಗುವ ಕೆಲಸವನ್ನು ನಾವು ಮಾಡ್ಬೇಕು. ಅದು ದೊಡ್ಡ ಪುಣ್ಯದ ಕೆಲಸ. ಇವರು ಏನೇ ಹೇಳಲಿ, ಯಾವ ರೀತಿಯಲ್ಲಿ ಹೇಳಲಿ, ಅದಕ್ಕೆ ತಲೆ ಕೆಡಿಸಬಾರ್ದು ಅಂತ ಹೇಳಿ ನಾವು ಮುಂದೆ ಹೋಗ್ತಾ ಇದೀವಿ. ಅದೇ ಸಾಕು ಸರ್. ಅಂತಕ್ಕಂತಾಗಿ ಯಾರು ತಲೆ ಕೆಡಿಸಬೇಡಿ ಅಂತ ಹೇಳ್ತಾ ಇದೀವಿ. ಅಂದ್ರೆ ಈ ಇವರ ಒಂದು ಸಾಮ್ರಾಜ್ಯ ಇಡೀ ಕರ್ನಾಟಕ, ಇಡೀ ದೇಶಾದ್ಯಂತ ಹಬ್ಬಿದೆ, ಹರಡಿಕೊಂಡಿದೆ. ಇದು ದೊಡ್ಡ ಒಂದು ಸಾಮ್ರಾಜ್ಯ. ಅದ್ರಲ್ಲಿ ತುಂಬಾ ಜನ ಇದ್ದಾರೆ. ಕೆಲವರು ಅವರವರ ಹೊಟ್ಟಪಾಡಿಗೋಸ್ಕರ ಬಂದಿರ್ತಾರೆ. ಅವ್ರಿಗೆ ಜಸ್ಟ್ ಈಗ ಬಂದಿರುವವರು ಅವರಿಗೆ ಇವರೇ ದೇವರು, ಇವರೇ ದೊಡ್ಡವರು ಆ ರೀತಿಯಲ್ಲಿ ಉಲ್ಟಾ ನಮಗೆ ಸ್ವಲ್ಪ ಕಮೆಂಟ್ ಹೊಡಿತಾ ಇರ್ತಾರೆ. ಇವತ್ತಿಂದ ಸ್ವಲ್ಪ ಕಮ್ಮಿ ಆಗ್ಬೋದು. ಯಾಕೆ ಗೊತ್ತಾ, ಇವರು ನೋಡಿ ಹೋರಾಟಗಾರರು ಹೇಳುದು ಸತ್ಯಕ್ಕೆ ಜಯ ಸಿಕ್ಕಿದೆ, ಅದು ಆಗಿರ್ಬೋದು. ಮತ್ತೆ ಕಮೆಂಟ್ ಹೊಡಿತಾರಲ್ಲ, ಅವರ ಕುಟುಂಬದವರು ಇರ್ಬೋದು ನಾಳೆ ಇದರಲ್ಲಿ, ಹೇಳಿಕ್ಕಾಗಲ್ಲ. ಪಾಪ ಅವ್ರಿಗೆ ಗೊತ್ತಿರಲ್ಲ. ಒಂದು 20 ವರ್ಷ ಹಿಂದೆ ನನ್ನ ತಂಗಿ ಇದ್ರ, ನನ್ನ ಅಮ್ಮ ಇದ್ರ, ಧರ್ಮಸ್ಥಳಕ್ಕೆ ಹೋಗೋ ಕಾಣೆ ಆದ್ರ, ಇದು ಗೊತ್ತಾಗ್ಬೋದು. ಇವಾಗ ಆಲೋಚನೆ ಮಾಡ್ಬೋದು, ಅಯ್ಯೋ ನಾನು ಕಮೆಂಟ್ ಹೇಳೋದು ತಪ್ಪಾಗಿರ್ಬೋದು, ನೋಡಿ ನನ್ನ ಅಮ್ಮನ ಹುಡುಕಿ ಕೊಡ್ತಾ ಇರ್ಬೋದು, ಇಲ್ಲ ನನ್ನ ಅಕ್ಕ ತಂಗಿಯರು ಹೋದ್ರ ಅವ್ರನ್ನ ಇವರು ಹುಡುಕಿ ಕೊಡ್ತಾ ಇರ್ಬೋದು. ಮುಂದಿನ ಹೇಳ್ತಾರೆ ಸರ್ ಇವರು, ಅವರ ಬಾಯಿಂದಲೇ ಬರ್ತದೆ ಸರ್ ಕಮೆಂಟ್ ಹೊಡೆದವರಿಗೆ ನಾನು ಈ ಉತ್ತರ ಹೇಳ್ತಾ ಇರೋದು. ನಾವ್ ಯಾರೋ ಒಂದು ವಿಷಯ ಹೇಳ್ತೀನಿ, ನಾವು ಯಾರೋ ಅಧಿಕಾರಕ್ಕೋಸ್ಕರ, ದುಡ್ಡಿಗೆ ಆಮಿಷಗೋಸ್ಕರ, ಸಂಪಾದನೆಗೋಸ್ಕರ ನಾವು ಈ ಕೆಲಸ ಕೈ ಹಾಕಿಲ್ಲ. ನ್ಯಾಯಕ್ಕೋಸ್ಕರ ಮಾಡಿದ್ವಿ. ಆ ಸತ್ಯದ ಹೋರಾಟ ಮುಂದುವರಿತಾ ಇದೆ ಸರ್, ಮುಂದುವರಿತೀವಿ ಸರ್ ಅದು. ಓಕೆ ಥ್ಯಾಂಕ್ ಯು ಜಯಂತ್ ಅವರೇ, ಅಶ್ವವೇಗ ನ್ಯೂಸ್ ಒಟ್ಟಿಗೆ ಮಾತನಾಡೋದಕ್ಕೆ ಥ್ಯಾಂಕ್ ಯು.